ಈ ಥರ ರಾಜಕೀಯ. ನೀವು ನನ್ನ ಕಾರ್ಯಕರ್ತರಿಗೆ ಅಯ್ಯೋ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಇಷ್ಟು ಬೇಗ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಏನಾಗಿದೆ ಇವತ್ತು ಮೈತ್ರಿ ನಮ್ಮ ಮತ್ತು BJP ಮೈತ್ರಿಗೆ? ನಾನು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನು ಒಂದು ಮೈತ್ರಿಯ ಧರ್ಮವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾನು ನೆನ್ನೆ ಕೊಟ್ಟಿರ್ತಕ್ಕಂಥ ಸಂದೇಶ. ಏನು ತಪ್ಪು ಹೇಳಿದ್ದೆ ನಾನು? ನನಗೆ ಗೌರವ ಕೊಟ್ಟಿದ್ದಾರೆ. BJPನಲ್ಲಿ ನಿಮ್ಮ ಥರ ನನ್ನ ನಡೆಸ್ಕೊಂಡಿಲ್ಲ, ನಿಮ್ಮ ಥರ ನಮ್ಮ ಕುತ್ತಿಗೆ ಕೂದಿಲ್ಲ, ಗೊತ್ತಿದೆ ನನಗೆ. ಅವತ್ತೂ ಸಹ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಆ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ನಿಮ್ಮಗಳ ಪಾತ್ರಗಳು ಏನಿದೆ ಗೊತ್ತಿದೆ ನನಗೆ. ಯಾವ ಥರ ಅವತ್ತು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ನಾನು ಮಾಡಿದಂಥ ತಪ್ಪಲ್ಲ ಅವತ್ತು ಸಹ. ಆ ತಪ್ಪನ್ನು ಇನ್ನು 15 ವರ್ಷ ನನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದೇನೆ. ನಿಮ್ಮ ಅನುಕಂಪ ಬೇಕಿಲ್ಲಪ್ಪ DK ಶಿವಕುಮಾರ್, ನಿಮ್ಮ ಅನುಕಂಪ ಬೇಕಿಲ್ಲ. ಆದರೆ ಇವತ್ತು ನಾನು ಕರೆದಿರ್ತಕ್ಕಂಥದ್ದು ಈ ಚುನಾವಣೆ ಏನಿದೆ, ಬೆಂಗಳೂರು ಗ್ರಾಮಾಂತರ, ಒಂದು ಕಡೆ ಅಧಿಕಾರ ದುರುಪಯೋಗ, ಒಂದು ಕಡೆ ಮಜಲ್ ಪವರು, ಇನ್ನೊಂದು ಕಡೆ ಹಣದ ಏನೋ ಒಂದು ತೈಲಿ ಇಟ್ಕೊಂಡು ಹೊರಟಿದ್ದೀರಿ. ಇದರಿಂದ ಚುನಾವಣೆ ಗೆಲ್ತೀನಿ ಅಂತೇಳಿ ನಿನ್ನ ಅಧಿಕಾರಿಗಳನ್ನು ಇಟ್ಕೊಂಡು ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಈ ಸಭೆಗೆ ಬಂದಿದ್ದೇನೆ. ಇಲ್ಲಿ ನಿಮ್ಗೆ ಕರೆದಿದ್ದೇನೆ. ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೇನೆ. DK ಶಿವಕುಮಾರ್ಗೆ 2002ರ ಉಪಚುನಾವಣೆ ಸನ್ಮಾನ್ಯ ದೇವೇಗೌಡರು ಅವತ್ತು 99ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ದರು. ಬೈ ಎಲೆಕ್ಷನ್ ಆಯಿತು ಕನಕಪುರದಲ್ಲಿ 2002. ಆ ಚುನಾವಣೆಯನ್ನು ಶಿವಕುಮಾರ್ ಜ್ಞಾಪಕ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಕೂತಿದ್ದೇನೆ. ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ 2002ರ ಚುನಾವಣೆ ರಾಜ್ಯದ ಮಂತ್ರಿಯಾಗಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳು ಅವತ್ತು ದೇವೇಗೌಡರನ್ನ ಸೋಲಿಸಲೇಬೇಕು ಅಂತ ಹೇಳಿ ಯಾವ್ಯಾವ ಕುತಂತ್ರ ನಡೆಸಿದ್ರಿ, ಯಾವ ಅಧಿಕಾರ ದುರುಪಯೋಗ ಪಡಿಸಿದ್ರಿ, ಅವತ್ತು ಯಾವ ರೀತಿ ಚುನಾವಣೆ ನಡೆಸಿದ್ದೇವೆ. ನಾನು ಆ ರೀತಿ ಚುನಾವಣೆಗೆ ಇನ್ನೂ ಇಳಿದಿಲ್ಲ. ಆಸ್ಪತ್ರೆಯಿಂದ ಸಿದ್ಧವಾಗಿ ಬರ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.